ಇವರು ನೇಪಾಳದವರು ಸರ್. ಏನಾಯ್ತು ಸವಿತಾ ಅವ್ರಿಗೆ? ಅವ್ರಿಗೆ ಏನೋ ಕೆಲಸ ಮಾಡ್ತಾ ಇದ್ರು ಅಂತೆ, ಮನೆ ಒಳಗೆ ಏನೋ ಇಬ್ಬರು ಗಂಡ ಅಂತೆ ಜಗಳ ಆಗಿದೆ ಅಂತೆ. ಅವ್ರ ಗಂಡ ಜಗಳ ಮಾಡಿ ಆಚೆ ಬಂದರು ಅಂತೆ. ಬಂದ ಮೇಲೆ ಒಳಗಡೆ ಹೋಗಿ ಸೂಸೈಡ್ ಮಾಡಿದ್ದಾರೆ ಅಂತ ಅವ್ರ ಗಂಡ ಹೇಳ್ತಾ ಇರೋದು. ನಾವು ನೋಡಿಲ್ಲ, ನಮಗೆ ಈಗ ಗೊತ್ತಾಗಿ ನಾವು ಬಂದಿರೋದು. ನಾವು ತುಂಬ ದೂರಲ್ಲಿದ್ದೀವಿ, ನಾವು ಲಗ್ಗೆರೆಯಲ್ಲಿದ್ದೀವಿ, ಇದು ಸುಬ್ನಲ್ಲಿ ಹತ್ರ ಇದ್ದೀವಿ ನಾವು, ನಮ್ಗೆ ಗೊತ್ತಿರಲಿಲ್ಲ. ಈಗ ಬಂದ ಮೇಲೆ ಮಾಹಿತಿ ಇಷ್ಟೇ ಗೊತ್ತಾಗಿದೆ ಸರ್. ಬಾಡಿ ನಾವು ಇನ್ನೂ ನೋಡೇ ಇಲ್ಲ, ನಾವು ಫಸ್ಟ್ ಇಲ್ಲಿಗೆ ಬಂದಿರೋದು. ಆಮೇಲೆ ಒಂದು ಮಗು ಇದೆ ಅವ್ರದ್ದು, ಒಂದು ಇಷ್ಟು 2 ವರ್ಷ ಮಗುನ 3 ವರ್ಷ ಮಗು ಇನ್ನೊಂದಿದೆ. ಹೊಟ್ಟೆನಲ್ಲಿ ಇನ್ನೊಂದು ಮಗು ಇತ್ತು, 8 ತಿಂಗಳ ಮಗು ಇತ್ತು ಅಂತೆ. ಈಗ ಅವ್ರಿಗೆ ಡೆತ್ ಆಗಿದೆ ಅಂತೆ, ಸಾವು ಬೇರೆ ಹಾಸ್ಪಿಟಲಲ್ಲಿ ಇದೆ ಅಂತೆ. ಆ ಅಪರಾಧಿಗಳನ್ನ ಇಲ್ಲಿ ಒಳಗಡೆ ಇದ್ದಾರೆ. ಅದಕ್ಕೆ ಅವ್ರ ಮೇಲೆ ಏನು ಮಾಡಬೇಕು ಅಂತ ನಮಗೇನು ಅರ್ಥ ಆಗ್ತಾ ಇಲ್ಲ. ನಿಮ್ಗೇನು ಅನುಮಾನ ಇದೆಯಾ? ಅನುಮಾನ, ಡೈರೆಕ್ಟ್ ಅನುಮಾನ ಇದೆ ಸರ್. ಯಾಕೆ ಹೇಳಿ, ಅದು ಅವ್ರ ಮನೆ ಒಳಗೆ ಸಾವಾಗಿದೆ. ಅದು ನೆಣ ಆಗಿದ್ದು ನೆಣನಲ್ಲಿ ಇಲ್ಲ, ಮಂಚ ಮೇಲೆ ಮಲಗಿಸಿರೋದು. ಅನುಮಾನ ಗ್ಯಾರಂಟಿ ಇದೆ. ಆದ್ರೇನು ಅವ್ರಿಗೆ ಒಳಗಡೆ ಆಗೋ ಬದ್ದು ಆ ಪಾಪುನ ನೋಡ್ಕೊಡೋರು ಯಾರಿಲ್ಲ. ಅವ್ರ ತಂದೆ ಇದ್ದಾರೆ, ತಾಯಿ ತೀರೋಗ್ಬಿಟ್ರು. ಈಗ ತುಂಬ ಜಾಸ್ತಿ ನಾವು ಮಾಡೋಕ್ಕೆ ಹೋದರೆ ಪಾಪುನ ನೋಡ್ಕೊಡೋರು ಯಾರಿಲ್ಲ. ಅದರಿಂದ ಏನೇನು ಆಗೋದು ಆಯಿತು. ಈಗ ಹೋಗಿರೋದು ಬರಲ್ಲ. ನಾವು ಹುಡುಗಿ ಪಕ್ಷ ಅವ್ರಿಗೆ, ಹುಡುಗ ಪಕ್ಷ ಅವ್ರಿಗೆ ಇಬ್ಬರಿಗೆ ಸಮಾಧಾನ ಮಾಡಿ, ಆಗೋದು ಆಗಿದೆ, ಸಮಾಧಾನ ಮಾಡಿ ಅಂತ ಹೇಳ್ತಾರೆ. ಅಂದರೆ ಈಗ ಅಮ್ಮನಿಗೆ ಎಷ್ಟು 9 ತಿಂಗಳು ಪ್ರೆಗ್ನೆಂಟ್? 8 ತಿಂಗಳು 2 ಜೀವ ಹೋಯ್ತು ಅವರಿಂದ. 1 ಜೀವ ಎಲ್ಲ 2 ಜೀವ ಹೋಯ್ತು. ಇನ್ನೊಂದು ಬದುಕಿ ಇರೋದು ಮಗು ಇಲ್ಲಿ ಅಲ್ಲಿ ಇದ್ದಾರೆ ಅಂತ ಚಿಕ್ಕ. ಏನು ಮಾಡೋದು, ಅದಕ್ಕೆ ಹಂಗೆ ಆಗಿರೋದು ಸರ್ ಘಟನೆಗಳು. ನಾವಿನ್ನೂ ಬಾಡಿ ಹತ್ರ ಹೋಗೇ ಇಲ್ಲ. ಎಷ್ಟು ಗಂಟೆಗೆ ಆಗಿರೋದು ಅದು? ಅದು ನೈಟ್ ಆಗಿರೋದು ಅಂತೆ. ರಾತ್ರಿ 8-9 ಗಂಟೆ ಆಗಿರಬೇಕು. ಅವ್ರು ಸೆಕ್ಯೂರಿಟಿ ಕೆಲಸ ಮಾಡೋದು, ಆ ವಯ್ಯ ಸೆಕ್ಯೂರಿಟಿ ಕೆಲಸ ಮಾಡೋದು. ಆಯಮ್ಮನ ಮನೆ ಕೆಲಸ ಮಾಡೋದು ಅಂತ. ಏನೋ ಅಡುಗೆ ಕುಡ್ದು ಜಗಳ ಆಗಿರೋದು ಅಂತೆ. ಆಮೇಲೆ ಜಗಳ ಆಗಿ ಇವ್ರು ಆಚೆ ಬಂದಿರೋದು ಅಂತೆ. ಅವರು ನೇಣೆ ಆಗಿದ್ರು ಅಂತ ಇವ್ರು ಹೇಳಿದ್ದಾರೆ. ಯಾವಾಗಲೂ ಕೂಡ ಜಗಳ ಮಾಡ್ತಾ ಇದ್ದ? ಅವನು ಕುಡಿತಾ ಇದ್ದಾರೆ ಅಂತ, ಕುಡಿತಾ ಇದ್ರು ಅಂತ ಇವ್ರು ಹೇಳ್ತಾ ಇದ್ದಾರೆ. ನಾವು ಇವ್ರ ಮುಖ ಫಸ್ಟ್ ನೋಡಿರೋದು.